ಹಲೋ ಹಾಯ್ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ನನ್ನ ಫಸ್ಟ್ ಬ್ಲಾಗ್. ಇವತ್ತು ನಾವು ಉಡುಪಿಯಿಂದ 60 ಕಿಲೋಮೀಟರ್ ದೂರ ಇರುವ ಕುಂದಾಪುರದ ಟಿಂಟಾನ್ ಅಡ್ವೆಂಚರ್ ರೆಸಾರ್ಟ್ಗೆ ಬಂದಿದ್ದೇವೆ. ಪಾರ್ಕಿಂಗಿಗೆ ಒಂದು ಒಳ್ಳೆ ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ. ನಮ್ಮ ಗಾಡಿ ಪಾರ್ಕ್ ಮಾಡಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ಸೊ ಅಲ್ಲಿ ಅಡಲ್ಟ್ಸ್ಗೆ 1500 ಮತ್ತೆ ಮಕ್ಕಳಿಗೆ 750 ರುಪೀಸ್ ರಿಜಿಸ್ಟ್ರೇಷನ್ ಆದ ತಕ್ಷಣ ನಮಗೆ ಒಂದು ಬ್ಯಾಂಡ್ ಕೊಟ್ಟರು ಕೈಗೆ ಕಟ್ಟಲಿಕ್ಕೆ. ಅನಂತರ ನಾವು ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಬುಫೆ ಸಿಸ್ಟಮ್ ಇತ್ತು. ಬ್ರೇಕ್ಫಾಸ್ಟ್ ಅನ್ನು ಮುಗಿಸಿದ್ವಿ. ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಇತ್ತು, ತುಂಬಾ ಟೇಸ್ಟಿ ಇತ್ತು. ಇದು ನಾವಿವತ್ತು ಬಂದಿರುವಂತಹ ರೆಸಾರ್ಟಿನ ಒಂದು ಬ್ಯೂಟಿಫುಲ್ ವ್ಯೂ. ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ವಾಟರ್ ಪೂಲ್ ಕಡೆ ಹೊರಟ್ವಿ. ಫಸ್ಟಿಗೆ ನಾವು ವಾಟರ್ ಪೂಲಿಗೆ ಬಂದ್ವಿ. 2 ವಾಟರ್ ಪೂಲ್ ಇತ್ತು. ಒಂದು ಅಡಲ್ಟ್ಸ್ ಪೂಲ್, ಒಂದು ಕಿಡ್ಸ್ ಪೂಲ್. ಇದು ಸಣ್ಣ ಮಕ್ಕಳ ಕಿಡ್ಸ್ ಪೂಲ್. ಇಲ್ಲೊಂದು ಕ್ರೊಕೊಡೈಲ್ ತರ ಒಂದು ಸ್ಲೈಡ್ ಕೂಡ ಇದೆ. ಕೂತ್ಕೊಳ್ಳಿಕ್ಕೆ ಚೇರ್ಸ್ ಕೂಡ ಹಾಕಿದ್ದಾರೆ. ಸಣ್ಣ ಇದೆ ಪೂಲ್, ಮಕ್ಕಳಿಗೆ ಎಂಜಾಯ್ ಮಾಡ್ಲಿಕ್ಕೆ. ನಾವು ಕಸಿನ್ಸ್ ಎಲ್ಲರೂ ಸೇರಿ ಹೋಗಿದ್ವಿ. ಹಾಗೆ ಅಡಲ್ಟ್ ಸ್ಕೂಲ್ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಸಂಡೇ ಆದ ಕಾರಣ ಸ್ವಲ್ಪ ಕ್ರೌಡ್ ಕೂಡ ಜಾಸ್ತಿ ಇತ್ತು. ಸೊ ತುಂಬಾ ಖುಷಿ ಆಯ್ತು ಆಟ ಆಡಿ. ಆಮೇಲೆ ನಾವು ರೋಲರ್ ಕೋಸ್ಟರ್ಗೆ ಬಂದ್ವಿ. ನಿಜವಾಗ್ಲೂ ಸ್ಲೈಡ್ಸ್, ರೋಲರ್ ಕೋಸ್ಟರ್ ಎಲ್ಲ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಇದೊಂದು ಸಣ್ಣ ವ್ಯೂ ವಾಟರ್ ಪಾರ್ಕ್ ಹೇಗೆ ಇತ್ತು ಅಂತ ಹೇಳಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕೂಲ್ ವೆದರ್ ಕೂಡ. ಸೊ ಇದು ರೋಲರ್ ಕೋಸ್ಟರ್ ನೋಡಿ, ನಮ್ಮ ಕಸಿನ್ಸ್ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ರೋಲರ್ ಕೋಸ್ಟರ್ ಅಲ್ಲಿ. ಸ್ಲೈಡ್ ಇತ್ತು, ವಿಶೇಷ ಸ್ಲೈಡ್. ಎಲ್ಲರೂ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಎಲ್ಲರೂ ಇದರಲ್ಲಿ ಒಂದು ತುಂಬಾ ಎಂಜಾಯ್ ಮಾಡಿದ್ರು. ಖುಷಿ ಆಯ್ತು ಈ ಸ್ಲೈಡ್ ಅಲ್ಲಿ ಆಟ ಆಡಿ. ಮತ್ತೆ ಇನ್ನೊಂದು ವಾಟರ್ ಫಾಲ್ ಕೂಡ ಇತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ರೈನ್ ಡಾನ್ಸ್, ತುಂಬಾ ಜನ ಇದ್ರು. ಸೊ ಎಲ್ಲರೂ ಡಾನ್ಸ್ ಮಾಡ್ತಾ ಇದ್ರು. 2 ಟೈಪ್ ಆಫ್ ರೈನ್ ಡಾನ್ಸ್ ಇತ್ತು. ಆಕ್ಟೋಪಸ್ ಇತ್ತು ಮತ್ತೆ ರಿಂಗ್ಸ್ ಇತ್ತು. ಆಮೇಲೆ ಪೂಲಿಗೆ ಬಂದ್ವಿ. ಸ್ಲೈಡ್ ಅಲ್ಲಿ ಆಟ ಆಡಿ ಆದ್ಮೇಲೆ ನಾವು ಅದೇ ಪೂಲ್ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ತುಂಬಾ ಜನ ನಿಮ್ಗೆ ಕಾಣ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಊಟಕ್ಕೆ ಬಂದ್ವಿ. 1:30 ಆಯ್ತು. ಸೊ ಲಂಚ್ ಟೈಮ್ 1:30ಗೆ ಊಟಕ್ಕೆ ಬಂದ್ವಿ. ಬಿರಿಯಾನಿ ಇತ್ತು, ವೆರೈಟಿ ಆಫ್ ಡಿಶಸ್ ಇತ್ತು. ನಾನ್ ವೆಜ್ ಅಲ್ಲಿ, ವೆಜ್ ಅಲ್ಲಿ ಗೋಬಿ ಇತ್ತು, ಆಮೇಲೆ ಪನ್ನೀರ್ ಇತ್ತು. ಸ್ಟಾಲ್ ಇತ್ತು. ಐಸ್ ಕ್ರೀಮ್ ಮತ್ತೆ ಜ್ಯೂಸ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಪೇ ಮಾಡಿ ತಗೊಳ್ಬಹುದು. ಸೊ ನಾವು ಕೂಡ ಪೇ ಮಾಡಿ ಐಸ್ ಕ್ರೀಮ್ ತಿಂದ್ವಿ. ನಾವು ಮಧ್ಯಾಹ್ನ ತನಕ ತುಂಬಾ ಎಂಜಾಯ್ ಮಾಡಿದ್ವಿ. ಮಧ್ಯಾಹ್ನದ ನಂತರ ನಾವು ಜಿಪ್ ಲೈನ್ಗೆ ಹೋದ್ವಿ. ವೆರೈಟಿ ಆಫ್ ಜಿಪ್ ಲೈನ್ಸ್ ಇತ್ತು, 2 ವೆರೈಟಿ ಇತ್ತು. ಸೊ ಅಲ್ಲಿ ಸಹ ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ನಾವು ಬೋಟಿಂಗಿಗೆ ಹೋದ್ವಿ. 3 ಟೈಪ್ಸ್ ಆಫ್ ಬೋಟಿಂಗ್ ಇತ್ತು. ಫಸ್ಟ್ ಇತ್ತು ಕಯಾಕಿಂಗ್. ಅಲ್ಲಿ ಗೈಡ್ ಮಾಡ್ಲಿಕ್ಕೆ ಜನ ಕೂಡ ಇದ್ರು. ಚಂದ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ನಾವು ಚಂದ ಮಾಡಿ ಗೈಡ್ ಮಾಡಿದ್ದಾರೆ. ಹಾಗೆ ನಾವು ಚಂದ ಮಾಡಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ, ನಮ್ಗೆ ಕೂಡ ಫಸ್ಟ್ ಟೈಮ್ ಕಯಾಕಿಂಗ್. ಸೊ ನಾವು ಕೂಡ ಫಾಲೋ ಮಾಡಿಕೊಂಡು ಚೆನ್ನಾಗಿ ಕಯಾಕಿಂಗ್ ಅನ್ನ ಮಾಡಿದ್ವಿ. ಕಯಾಕಿಂಗ್ ಮಾಡುವಾಗ ರಿವರ್ ವ್ಯೂ ಅಂತೂ ಸಖತ್ತಾಗಿತ್ತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ರಿವರ್ ವ್ಯೂ ಅಂತ ಹೇಳಿ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು, ಕೂಲ್ ಆಗಿತ್ತು. ಮಧ್ಯಾಹ್ನ ಕೂಡ ಒಳ್ಳೆ ಗಾಳಿ ಇತ್ತು. ಸೊ ಇದು ಕಯಾಕಿಂಗ್, ಇದು ವ್ಯೂ. ಅದರ ನಂತರ ಪೆಡಲ್ ಬೋಟಿಂಗಿಗೆ ಹೋದ್ವಿ ನಾವು. ಸೆಕೆಂಡ್ ಬೋಟಿಂಗ್ ಅಂತ ಹೇಳ್ಬೋದು. ಪೆಡಲ್ ಬೋಟಿಂಗ್ ಸಖತ್ತಾಗಿತ್ತು. ತುಂಬಾ ಜನರು ಪೆಡಲ್ ಬೋಟಿಂಗ್ ಮಾಡ್ತಾ ಇದ್ರು. ನೋಡ್ಬೋದು ನೀವು ರಿವರ್ ಇದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ರಿವರ್ ವ್ಯೂ. ಆಮೇಲೆ ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರ್ ಅಂತ ಹೇಳ್ಬೋದು. ನೀವು ಟಿಂಟಾನ್ ರೆಸಾರ್ಟಿಗೆ ಹೋದ್ರೆ ಟ್ರೈ ಮಾಡಲೇಬೇಕು ಅಂತ ಹೇಳಿದ್ರೆ, ಒನ್ ಆಫ್ ದ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಸ್ಪೀಡ್ ಬೋಟಿಂಗ್.
ನಾವೆಲ್ಲರೂ ಸೇರಿ ಸ್ಪೀಡ್ ಬೋಟಿಂಗ್ ಹೋಗಿದ್ವಿ. ಸೊ ಇದು ಒನ್ ಆಫ್ ದ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಆದ ಕಾರಣ ನಿಮಗೋಸ್ಕರ ಈ ಫುಲ್ ಗ್ಲಿಮ್ಸ್ ಅನ್ನ ಇಟ್ಟಿದ್ದೇವೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಜನರು ಎಷ್ಟು ಚಂದ ಮಾಡಿ ಕಸಿನ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದ್ದೇನೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸ್ಪೀಡ್ ಬೋಟಿಂಗ್ ಆದ ನಂತರ ನಾವು ಡ್ರೈ ಗೇಮ್ಸ್ಗೆ ಹೋದ್ವಿ. ಅಲ್ಲಿ ಟೆನ್ನಿಸ್ ಇತ್ತು, ಬಾಸ್ಕೆಟ್ಬಾಲ್ ಇತ್ತು, ವಾಲ್ ಕ್ಲೈಂಬಿಂಗ್ ಇತ್ತು, ನಾವು ಬ್ಯಾಡ್ಮಿಂಟನ್ ಆಟ ಆಡಿದ್ವಿ, ವೆರೈಟಿ ಆಫ್ ಗೇಮ್ಸ್ ಅನ್ನ ಆಟ ಆಡಿದ್ವಿ. ಆಮೇಲೆ ಟೀ ಇತ್ತು, ಸ್ನಾಕ್ಸ್ ಇತ್ತು, ಚೆನ್ನಾಗಿತ್ತು. ಇಲ್ಲಿ ಟೈಮಿಂಗ್ಸ್ 9 o'clock to 5 o'clock, ಬೆಳಿಗ್ಗೆ 9 ಇಂದ 5 o'clock. ಹಾಗೆ ಇಲ್ಲಿ 2 ಟೈಪ್ಸ್ ಆಫ್ ರೆಸಾರ್ಟ್ಗಳಿದೆ. ಒಂದು ಇದೆ ಗೇಟ್ 1. ಗೇಟ್ 1 ಅಲ್ಲಿ ಇರುವಂತಹದ್ದು ಸ್ಟೇ ಪಾರ್ಕ್ ಅಂತ ಹೇಳ್ಬೋದು. ನೀವು ಒಂದು ಮಧ್ಯಾಹ್ನ ಬಂದ್ರೆ ಒಂದು ದಿನ ನಿಂತು ನೆಕ್ಸ್ಟ್ ಹೋಗುವಂತದ್ದು. ನಾವು ಬಂದಿದ್ದು ಗೇಟ್ 2ಗೆ, ಅದು ಡೇ ಔಟ್, ಬೆಳಿಗ್ಗೆ ಬಂದು ಸಂಜೆ ಹೋಗುವಂತದ್ದು. ಸೊ 9 to 5 ವಾಟರ್ ಪಾರ್ಕ್. ಸೊ ನೀವು ಕೂಡ ಬನ್ನಿ. ಈ ರೆಸಾರ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.